ಹಾಯ್, ನನ್ನ ಹೆಸರು ನರೇಂದ್ರ. ನೀವು ನೋಡ್ತಾ ಇದ್ದೀರಾ ಟೆಕ್ ರಿಪೋರ್ಟ್ ಕನ್ನಡ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಇಟಾಚಿ 1.5 ಟನ್ 3 ಸ್ಟಾರ್ AC ಅನ್ಬಾಕ್ಸಿಂಗ್ ಮತ್ತು ರಿವ್ಯೂ ಆದರೆ ನೋಡೋಣ. ಈಗ ಪ್ರೆಸೆಂಟ್ ನಮ್ಮ ಹತ್ರ ಇರೋದು 3 ಸ್ಟಾರ್ ರೇಟಿಂಗು. ಇದರಲ್ಲಿ 5 ಸ್ಟಾರ್ ಕೂಡ ಸಿಗುತ್ತೆ. ಆಲ್ಮೋಸ್ಟ್ ಅದು ಕೂಡ 3 ಸ್ಟಾರ್ 5 ಸ್ಟಾರ್ ಎರಡೂ ಕೂಡ ಒಂದೇ ಥರನೇ ಕೂಲಿಂಗ್ ಕೊಡುತ್ತೆ. ಇದನ್ನು ಪರ್ಸ್ನಲ್ ಆಗಿ ನಾವು ಯೂಸ್ ಮಾಡೋಕ್ಕೆ ತೊಗೊಂಡಿದ್ದು. ಸೊ ನಾವು ಇದನ್ನು ಡೈಲಿ ಯೂಸ್ ಮಾಡಲ್ಲ, ಅವಾಗ ಯೂಸ್ ಮಾಡ್ತೀವಿ. ಹಾಗಾಗಿ ನಾವು 3 ಸ್ಟಾರ್ ತೊಗೊತಾ ಇದ್ದೀವಿ. ಒಂದು ವೇಳೆ ನೀವು ಡೈಲಿ ಯೂಸ್ ಮಾಡ್ತೀರಾ ಅಂತಂದರೆ ಬೆಟರು ನೀವು 5 ಸ್ಟಾರೇ ತೊಗೊಳ್ಳಿ, 3 ಸ್ಟಾರ್ ತೊಗೊಳಕ್ಕೆ ಹೋಗಬೇಡಿ. ಇನ್ನು ಇದರ ಕೂಲಿಂಗ್ ಕೆಪಾಸಿಟಿ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ನಮಗೆ 5000 ವಾಟ್ಸ್ ಪವರ್ ಆದರೆ ಕೊಡ್ತಿದ್ದಾರೆ. ಇನ್ನು ಇದರಲ್ಲಿ ಮೈನ್ ಹೈಲೈಟ್ ಏನಪ್ಪಾ ಅಂತಂದ್ರೆ ನಮಗೆ 5 ವರ್ಷ ಕಾಂಪ್ರೆನ್ಸಿವ್ ವಾರಂಟಿ ಬರ್ತಿದೆ. ಇನ್ನು ಬಾಕ್ಸ್ ಕಂಟೆಂಟ್ ನೋಡೋದಾದ್ರೆ ನಮಗೆ ಆರ್ಡರ್ ಮಾಡಿದ್ಮೇಲೆ 2 ಬಾಕ್ಸ್ ಆದರೆ ಬರ್ತವೆ. ಒಂದು ಇಂಡೋರ್ ಯೂನಿಟ್ ಬಾಕ್ಸು, ಮತ್ತೊಂದು ಔಟ್ಡೋರ್ ಯೂನಿಟ್ ಬಾಕ್ಸು. ಸೊ ನೀವು ಬುಕ್ ಮಾಡಿದ್ಮೇಲೆ ನೀವು ಓಪನ್ ಮಾಡೋಕ್ಕೆ ಹೋಗಬೇಡಿ. ಇನ್ಸ್ಟಾಲೇಷನ್ ಪರ್ಸನ್ಸೇ ಬಂದು ಓಪನ್ ಮಾಡೋವರೆಗೂ ವೆಯ್ಟ್ ಮಾಡಿ. ಒಂದು ವೇಳೆ ಅದರಲ್ಲಿ ನಿಮ್ಗೆ ಏನಾದರೂ ಮಿಸ್ ಆಗಿದ್ದರೆ ಬರೋ ಚಾನ್ಸಸ್ ನಿಮಗೆ ಅಮೌಂಟ್ ಕಡಿಮೆ. ಕೆಲವೊಂದರಲ್ಲಿ ಆಲ್ಮೋಸ್ಟ್ ಬರಲ್ಲ ಅಂತ ಹೇಳಲ್ಲ ನಾವು, ಆಲ್ಮೋಸ್ಟ್ ಬರುತ್ತೆ. ಒಂದು ವೇಳೆ ಅದರಲ್ಲಿ ಕಾಪರ್ ಏನಾದರೂ ಮಿಸ್ ಆಗಿತ್ತು ಅಂತ ಅಂದರೆ ನೀವು ಓಪನ್ ಮಾಡಿದ್ರೆ ನಿಮ್ಮ ಹತ್ರ ಯಾವುದೇ ಪ್ರೂಫ್ ಇರಲ್ಲ. ಹಾಗಾಗಿ ಇನ್ಸ್ಟಾಲೇಷನ್ ಪರ್ಸನ್ ಬರೋವರೆಗೂ ನೀವು ಅದನ್ನು ಓಪನ್ ಮಾಡಬೇಡಿ. ಒಂದು ವೇಳೆ ಆವಾಗೇನೋ ಕಾಪರ್ ಏನಾದರೂ ಮಿಸ್ ಆಗಿತ್ತು ಅಂತಂದರೆ ಆ ಇನ್ಸ್ಟಾಲೇಷನ್ ಪರ್ಸನ್ನೇ ಕಂಪ್ಲೇಂಟ್ ರೈಸ್ ಮಾಡ್ತಾರೆ. ಅದರ ಅಮೌಂಟ್ ಏನಿದೆಯೋ ಅದು ನಿಮಗೆ ರೀಫಂಡ್ ಆಗುತ್ತೆ. ಇನ್ನು ಈ ಇಂಡೋರ್ ಯೂನಿಟ್ ಬಾಕ್ಸಲ್ಲಿ ನಮಗೆ ರಿಮೋಟು, ಯೂಸರ್ ಮ್ಯಾನ್ಯುಯಲ್ ಅಂಡ್ ಸ್ಕ್ರೂ ಬರುತ್ತೆ. ಔಟ್ಡೋರ್ ಯೂನಿಟ್ ಬಾಕ್ಸಲ್ಲಿ ಕಂಪ್ರೆಸರು ಮತ್ತು ನಮಗೆ ಕಾಪರ್ ಪೈಪ್ ಆದರೆ ಬರುತ್ತೆ. ಇನ್ನು ಇದರ ಡಿಸೈನ್ ಬಗ್ಗೆ ಮಾತನಾಡಿದ್ರೆ ನಮಗೆ ಆಲ್ಮೋಸ್ಟ್ ಎಲ್ಲ ಪ್ಲೇನ್ ಇರುತ್ತೆ. ಇಲ್ಲಿ ಮಧ್ಯದಲ್ಲಿ ಇಟಾಚಿ ಅಂತ ಬ್ರ್ಯಾಂಡ್ ಇರುತ್ತೆ. ಅಂಡ್ ಇಲ್ಲಿ ನಮಗೆ 3 ಸ್ಟಾರ್ ಲೇಬಲ್ ಇರುತ್ತೆ. ಇಲ್ಲಿ DC ಇನ್ವರ್ಟರ್ ಅಂತ ಇರುತ್ತೆ. ಇನ್ನು ಇದರ ಫಿಲ್ಟರ್ ಏನಾದ್ರು ಓಪನ್ ಮಾಡಬೇಕಂದ್ರೆ ನಾವು ಇಲ್ಲಿ ಸೈಡ್ನಿಂದ ನಾವು ಈಗ ಮೇಲಕ್ಕೆ ಎತ್ಬೋದು. ಸೊ ಇಷ್ಟೇ ಓಪನ್ ಆಗೋದು ಇದು. ಇಲ್ಲಿಂದ ನಾವು ಇಲ್ಲಿ ಫಿಲ್ಟರ್ಗಳನ್ನ ಓಪನ್ ಮಾಡಿ ಇಲ್ಲಿಂದ ಕ್ಲೀನ್ ಮಾಡ್ಕೋಬೋದು, ಈಸಿಯಾಗಿ ನಾವೇ ತೆಗಿಬೋದು. ಸೊ ಯಾರೆಲ್ಲ AC ಯೂಸ್ ಮಾಡ್ತಾ ಇದ್ದೀರಾ ಅಥವಾ ತಗೊಂಡ ಮೇಲೇನು ಅಟ್ಲೀಸ್ಟು ತಿಂಗಳಿಗೆ ಒಂದ್ಸರಿ ಆದರೂ ಫಿಲ್ಟರ್ಗಳನ್ನ ಕ್ಲೀನ್ ಮಾಡ್ತಾ ಇರಿ. ಆಗಲೇ ಬರುವ ಕೂಲಿಂಗ್ ಅನ್ನೋದು ನಮಗೆ ಪ್ರಾಪರ್ ಆಗಿರುತ್ತೆ. ಸೊ ಈಗ ಅನ್ಬಾಕ್ಸಿಂಗ್ ಮಾಡಿದ್ದೀನಿ. ನೆಕ್ಸ್ಟು ಇನ್ಸ್ಟಾಲೇಷನ್ ಆದಮೇಲೆ ಅದಕ್ಕೆ ಎಷ್ಟೆಷ್ಟು ಚಾರ್ಜ್ ಮಾಡಿದ್ರು ಅದಾದಮೇಲೆ ಕೂಲಿಂಗ್ ಟೆಸ್ಟ್ ಮಾಡಿ ಫುಲ್ ರಿವ್ಯೂ ಆದರೆ ಮತ್ತೆ ನೋಡೋಣ. ಇನ್ಸ್ಟಾಲೇಷನ್ ಆದರೆ ಕಂಪ್ಲೀಟ್ ಆಗಿದೆ. ಬಟ್ ಇನ್ಸ್ಟಾಲೇಷನಲ್ಲೇ ನಮಗೆ ಬಂದಿದ್ದ ಮೇಜರ್ ಪ್ರಾಬ್ಲಮ್ ಏನು ಅಂತ ಅಂದರೆ ಸರ್ವಿಸ್ ಇಶ್ಯೂ. ನಾವು ಸ್ಟಾರ್ಟಿಂಗು AC ತೊಗೊಳೋಕ್ಕಿಂತ ಮುಂಚೆ ಆ್ಯಕ್ಚುಲಿ ಅವರೇ ಕಾಲ್ ಮಾಡಬೇಕು. ಬಟ್ ನಾವೇ ಒಂದು ದಿನ ಆದಮೇಲೆ ನಾವೇ ಕಾಲ್ ಮಾಡಿದ್ವಿ. 3 ಡೇಸ್ ಆದಮೇಲೆ ಬರ್ತೀವಿ ಅಂತ ಅಂದರು. ಬಟ್ 3 ಡೇಸ್ ಆದಮೇಲೆ ಮತ್ತೆ ಫೋನ್ ಮಾಡಿದ್ರೆ ರೆಸ್ಪಾಂಡ್ ಮಾಡಲಿಲ್ಲ. ಅದಾದಮೇಲೆ ಮತ್ತೆ ನಾವು ಕಂಪ್ನಿಯವ್ರಿಗೆ ಕಾಂಟ್ಯಾಕ್ಟ್ ಆದ್ವಿ. ಅವ್ರ ಕಡೆಯಿಂದನೂ ನಮ್ಗೆ ಯಾವುದೇ ಥರದ ರೆಸ್ಪಾನ್ಸ್ ಬರಲಿಲ್ಲ ಸರ್ವಿಸ್ ಇಶ್ಯೂದಲ್ಲಿ. ಆ್ಯಂಡ್ ನಮ್ಗೆ ಗೊತ್ತಿರೋವ್ರ ಹತ್ರನೇ ಅದನ್ನು AC ಇನ್ಸ್ಟಾಲೇಷನ್ ಆದರೆ ಮಾಡ್ಕೊಂಡ್ವಿ. ನಮ್ಗೆ ಅರೌಂಡ್ ಗೊತ್ತಿರೋರು ಆಗಿರೋದ್ರಿಂದ ನಮಗೆ ಟೋಟಲ್ 1500 ಆದರೆ ಆಯಿತು ಇನ್ಸ್ಟಾಲೇಷನ್ಗೆ. ನಮಗೆ ಈ ರೀತಿ ಇಶ್ಯೂ ಇದೆಯಾ ಅಥವಾ ಎಲ್ರಿಗೂ ಇದೇ ಥರ ಇದೆಯಾ ಅಂತ ಗೊತ್ತಿಲ್ಲ. ಬಟ್ ಕೆಲವೊಂದು ಕಡೆ ಚೆನ್ನಾಗಿ ಮಾಡ್ತಾರೆ, ಕೆಲವೊಂದು ಕಡೆ ಚೆನ್ನಾಗಿ ಮಾಡಲ್ಲ. ನಾವು ಮೆಟ್ರೋ ಸಿಟಿಯಲ್ಲಿ ಇದ್ದೇ ನಮಗೆ ಈ ರೀತಿ ಅಂತಂದರೆ ಆ ವಿಲೇಜ್ ಕಡೆ ಇರೋರಿಗೆ ಸರ್ವಿಸಲ್ಲಿ ನನಗೆ ಗೊತ್ತಿದ್ದಂಗೆ ತುಂಬ ಪ್ರಾಬ್ಲಮ್ ಆದರೆ ಇರ್ಬೋದು. ಸೊ ಸರ್ವಿಸ್ ಇಶ್ಯೂ ಬಗ್ಗೆ ಮತ್ತೆ ಇನ್ನೊಂದ್ಸರಿ ಲಾಸ್ಟಲ್ಲಿ ಮಾತಾಡೋಣ. ಅದಕ್ಕಿಂತ ಮುಂಚೆ ಈಗ AC ನಾವು ಟೆಸ್ಟ್ ಮಾಡಿರೋದ್ರಿಂದ ಬಿಲ್ಡ್ ಕ್ವಾಲಿಟಿ ಆಗಿದೆ, ಕೂಲಿಂಗ್ ಟೆಸ್ಟ್ ಹೇಗಿದೆ, ಸೊ ಇದೆಲ್ಲದ್ರ ಬಗ್ಗೆನೂ ಈಗ ಮಾತಾಡೋಣ. ಮೊದಲನೇದಾಗಿ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡ್ಕೊಳ್ಳೋದಾದ್ರೆ ಬಂದಿರುವಂಥ ಔಟ್ಡೋರ್ ಯೂನಿಟು ಮತ್ತು ಇಂಡೋರ್ ಯೂನಿಟು ತುಂಬಾ ಸಾಲಿಡ್ ಆಗಿದ್ರೆ ಇದೆ. ನಮಗೆ ಬಿಲ್ಡ್ ಕ್ವಾಲಿಟಿಯಲ್ಲಿ ಇವರು ಎಲ್ಲೂ ಕಾಂಪ್ರೋ ಆದರೆ ಆಗಿಲ್ಲ. ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ. ಇದರಲ್ಲಿ ಕೂಲಿಂಗ್ ಕೆಪಾಸಿಟಿ ನಮಗೆ 5000 ವಾಟ್ಸ್ ಆದರೆ ಬರುತ್ತೆ. ಅಂದರೆ ನೆಟ್ ಕೆಪಾಸಿಟಿ ಅರೌಂಡ್ ನಮಗೆ 1.43 ಟನ್ ಆದರೆ ಬರುತ್ತೆ. ಈಗ ನಮ್ಮ ಹತ್ರ ಇರೋದು ಸದ್ಯಕ್ಕೆ 3 ಸ್ಟಾರು. ಇದರಲ್ಲಿ ನಮಗೆ ಇದೇ ಮಾಡೆಲಲ್ಲಿ 5 ಸ್ಟಾರ್ ಕೂಡ ಇರುತ್ತೆ. ಬಟ್ ನಾವು ಜಸ್ಟ್ ಅವಾಗ ಜಾಸ್ತಿ ಯೂಸ್ ಮಾಡಲ್ಲ. ಸೊ ಅವಾಗ ಮಾತ್ರ ಯೂಸ್ ಮಾಡ್ತೀವಿ. ಆ ಕಾರಣಕ್ಕಾಗಿ ನಾವು ಇದನ್ನು 3 ಸ್ಟಾರ್ ಆದರೆ ತೊಗೊಂಡ್ವಿ. 100% ಕಾಪರ್ ಕಂಡೆನ್ಸರ್ ಕಾಯಿಲ್ ಆದರೆ ಬರುತ್ತೆ. ಮತ್ತು ಇದರಲ್ಲಿ ಐಸ್ಕಿಲ್ ಟೆಕ್ನಾಲಜಿ ಇರುತ್ತೆ. ಅಂದರೆ ಇಂಡೋರ್ ಯೂನಿಟ್ನಲ್ಲಿ ಇರುವ ಫಿನ್ಸ್ನ ಅದೇ ಕ್ಲೀನ್ ಮಾಡುತ್ತೆ. ಆಂಬಿಯನ್ಸ್ ಲೈಟ್ ಇರುತ್ತೆ. ಇದು ನಮಗೆ 3 ಕಲರ್ಸ್ ಆದರೆ ಇರುತ್ತೆ, ಗ್ರೀನು, ಬ್ಲೂ, ರೆಡ್ಡು. 16 to 23% ಏನಿದೆ ಇದು ಗ್ರೀನ್ ಕಲರ್ ಇರುತ್ತೆ. 24 to 27 ಇದ್ರೆ ಇದು ಬ್ಲೂ ಕಲರ್ ಬರುತ್ತೆ. 28 to 38 ಇದ್ರೆ ಇದು ನಮಗೆ ರೆಡ್ ಕಲರ್ ತೋರಿಸ್ತಾ ಇರುತ್ತೆ, ಯಾಕಂದ್ರೆ ಡಿಸ್ಪ್ಲೇ ಇರಲ್ಲ. ಸೊ ಇದರಲ್ಲೇ ನಾವು ತಿಳ್ಕೋಬೇಕು. ಅಂಡ್ ಇದರಲ್ಲಿ ಫಿಲ್ಟರ್ ಕ್ಲೀನ್ ಇಂಡಿಕೇಟರ್ ಕೂಡ ಇರುತ್ತೆ. ಸೊ ಇದು ಯಾವಾಗಾದ್ರೆ ಡಸ್ಟ್ ಜಾಸ್ತಿ ಆಗಿರುತ್ತೋ ಅವಾಗ ನಮಗೆ ಇಂಡಿಕೇಟ್ ಮಾಡ್ತಾ ಇರುತ್ತೆ. ಅವಾಗ ನಾವು ಫಿಲ್ಟರ್ನ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಈ AC ನಲ್ಲಿ ನಮಗೆ ತುಂಬಾ ಇಷ್ಟ ಆಗಿದ್ದು ಅಂತಂದ್ರೆ ಇದರ ನಾಯ್ಸು. ಇದು ನಮಗೆ 34 dB ಇರುತ್ತೆ. ಇದರಿಂದ ಸೌಂಡ್ ಜಾಸ್ತಿ ಬರಲ್ಲ. ಅಂಡ್ ರಿಮೋಟ್ ಅಲ್ಲಿ ಸೈಲೆಂಟ್ ಆಪ್ಷನ್ ಅಂತ ಒಂದಿರುತ್ತೆ. ಅದನ್ನ ಆನ್ ಮಾಡ್ಕೊಂಡ್ರೆ ಅಟ್ಲೀಸ್ಟ್ ನಮಗೆ ನಾರ್ಮಲ್ ಆಗಿ ಅಬ್ಸರ್ವ್ ಮಾಡಿದ್ರೆ ಸ್ವಲ್ಪ ಸೌಂಡ್ ಕೇಳಿಸ್ತಾ ಇರುತ್ತೆ. ರಿಮೋಟ್ ನಲ್ಲಿರುವ ಸೈಲೆಂಟ್ ಬಟನ್ ನಾವು ಒತ್ತಿದ್ರೆ ಇನ್ನೂ ಸೈಲೆಂಟ್ ಆಗುತ್ತೆ. 5 ವರ್ಷ ಕಾಂಪ್ರೆನ್ಸಿವ್ ವಾರಂಟಿ ಇರುತ್ತೆ. ಇದರಲ್ಲೇ ನಮಗೆ PCB ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಯಾವ AC ಕೂಡ 5 ವರ್ಷ ಕಾಂಪ್ರೆನ್ಸಿವ್ ಆದರೆ ಕೊಡಲ್ಲ, ಕೇವಲ 1 ಇಯರ್ ಆದರೆ ಕೊಡ್ತಾ ಇರ್ತಾರೆ.
ಸೊ ಇದರಲ್ಲಿ ನಮಗೆ 5 ವರ್ಷ ಕೊಡ್ತಿದ್ದಾರೆ, ಅದರಲ್ಲೇ PCB ವಾರಂಟಿ ಕೂಡ ಇರುತ್ತೆ ಅಂಡ್ 10 ವರ್ಷ ಕಂಪ್ರೆಸರ್ ವಾರಂಟಿ ಕೊಡ್ತಿದ್ದಾರೆ. ಇನ್ನು ಇದಕ್ಕೆ ಬಂದಿರುವಂತಹ ರಿಮೋಟ್ ಬಗ್ಗೆ ಮಾತಾಡೋದಾದ್ರೆ, ರಿಮೋಟ್ ನಲ್ಲಿ ನಮಗೆ ಬ್ಯಾಕ್ ಲೈಟ್ ಆದ್ರೆ ಕೊಟ್ಟಿರ್ತಾರೆ. ಸೊ ನಾವು ಕತ್ಲೆಯಲ್ಲೂ ಕೂಡ ಅದು ನಮಗೆ ವರ್ಕ್ ಮಾಡುವಾಗ ಕಾಣಿಸುತ್ತೆ. ಡಿಸ್ಪ್ಲೇ ಕೂಡ ಸ್ವಲ್ಪ ದೊಡ್ಡದಾಗಿ ಕೊಟ್ಟಿದ್ದಾರೆ ಅಂಡ್ ರಿಮೋಟ್ ನಲ್ಲಿ ಯಾವ ಬಟನ್ ಸ್ಕಿಪ್ ಮಾಡಿಲ್ಲ, ಒಳ್ಳೊಳ್ಳೆ ಫ್ಯೂಚರ್ಸ್ ಆದ್ರೆ ಕೊಟ್ಟಿದ್ದಾರೆ. ಇನ್ನು ಮೇನ್ ಆಗಿ ಕೂಲಿಂಗ್ ಟೆಸ್ಟ್ ಬರೋದಾದ್ರೆ, ನಾವು ಮಾಡಿದಂತ ಕೂಲಿಂಗ್ ಟೆಸ್ಟ್ ಈ AC ನ ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ಆಕ್ಚುಲಿ ನಾವು ಹಿಟಾಚಿನ ಇದೇ ಫಸ್ಟ್ ಟೈಮ್ ಬೈ ಮಾಡಿರೋದು. ಇದಕ್ಕಿಂತ ಮುಂಚೆ ನಾವು AC ಗಳನ್ನೆಲ್ಲ ಟೆಸ್ಟ್ ಮಾಡಿದಾಗ ಡೈಕಿನ್ನೇ ಚೆನ್ನಾಗಿ ಕೂಲಿಂಗ್ ತುಂಬಾ ಚೆನ್ನಾಗಿ ಕೂಲ್ ಮಾಡೋದು ಅಂತ ಅನ್ಕೊಂಡಿದ್ವಿ. ಬಟ್ ಡೈಕಿನ್ಗಿಂತ ಹಿಟಾಚಿ ಕೂಲಿಂಗ್ ಅಲ್ಲಿ ತುಂಬಾ ಬೆಟರ್ ಆಗಿ ಪರ್ಫಾರ್ಮೆನ್ಸ್ ಮಾಡುತ್ತೆ. ಈಗ ನಾವು AC ನ ಫಿಟ್ ಮಾಡಿರುವಂತ ಹಾಲ್ ಸೈಜು 350 to 400 ಸ್ಕ್ವೇರ್ ಫೀಟ್ ಆದ್ರೆ ಇದೆ. ಅಷ್ಟು ದೊಡ್ಡ ಹಾಲ್ನು ಕೂಡ ಅದು ಬೇಗನೆ ಕೂಲ್ ಮಾಡ್ತು. ಕೂಲಿಂಗ್ ಟೆಸ್ಟ್ ನಲ್ಲಿ ಯಾವ ಪ್ರಾಬ್ಲಮ್ ಇಲ್ಲ, ಇದು ನಮಗೆ 100% ರಿಸಲ್ಟ್ ಕೊಡುತ್ತೆ. ಇದರಲ್ಲಿ ಹೇರ್ ಥ್ರೂ ಇರುತ್ತೆ, ಕಂಪ್ನಿಯವ್ರು ಹೇಳೋದ ಪ್ರಕಾರ 20 to 23 ಮೀಟರ್ ವರೆಗೂ ಬರುತ್ತೆ ಅಂತ. ಬಟ್ ರಿಯಲ್ ಟೈಮ್ ಅಲ್ಲಿ ನಾವು ಟೆಸ್ಟ್ ಮಾಡಿದಾಗ 10 ಮೀಟರ್ ಡಿಸ್ಟೆನ್ಸ್ ಇದ್ರೂ ಕೂಡ ಇದು ಹೇರ್ ಥ್ರೂ ಅನ್ನೋದು ನಮಗೆ ಚೆನ್ನಾಗಾದ್ರೆ ಬರುತ್ತೆ. ಓವರ್ ಆಲ್ ಆಗಿ ಕೂಲಿಂಗ್ ಅಲ್ಲಿ ಬೆಸ್ಟ್ AC ಅಂತ ಅಂದ್ರೆ ಹಿಟಾಚಿನೇ. ಮತ್ತೆ ನಮಗೆ AC ನಲ್ಲಿ ಬೇಕಾಗಿದ್ದು ಕೂಲಿಂಗ್ಗೆ ನಾವು ಇದನ್ನ ಬೈ ಮಾಡ್ಬೋದಾ ಅಂತಂದ್ರೆ, ಅದಕ್ಕಿಂತ ಮುಂಚೆ ಇದರಲ್ಲಿರುವ ಕಾನ್ಸ್ಗಳ ಬಗ್ಗೆನೂ ಹೇಳ್ತೀನಿ. ಮೊದಲನೇ ಕಾನ್ ಅಂತ ಅಂದ್ರೆ, ಇದರಲ್ಲಿ 2 ವೇ ಸ್ವಿಂಗ್ ಮಾತ್ರ ಇರುತ್ತೆ. ಸೊ ನೀವೇನಾದ್ರೂ ಈ AC ನ ಬೈ ಮಾಡಿ ಕಾರ್ನರ್ ಅಲ್ಲಿ ಏನಾದ್ರು ಇಟ್ಟು ಯೂಸ್ ಮಾಡ್ತೀರಾ ಅಂತಂದ್ರೆ ನಿಮಗೆ ಪ್ರಾಪರ್ ಕೂಲಿಂಗ್ ಆದ್ರೆ ಬರಲ್ಲ. ಸೊ ಮಿಡಿಲ್ ಅಲ್ಲಿ ಇಕ್ಕಿದ್ರೆ ಮಾತ್ರ ನಿಮಗೆ ಪ್ರಾಪರ್ ಕೂಲಿಂಗ್ ಬರುತ್ತೆ. ಎರಡನೇದು, ಇದರಲ್ಲಿ ನಮಗೆ AC ನಲ್ಲಿ ಡಿಸ್ಪ್ಲೇ ಆದ್ರೆ ಇರಲ್ಲ, ಡಿಜಿಟಲ್ ಡಿಸ್ಪ್ಲೇ ಆದ್ರೆ ಇರಲ್ಲ. ಸೊ ಇದೊಂದು ಮೈನಸ್ ಪಾಯಿಂಟ್. ಅಂಡ್ ಮೂರನೇದು ಆಗಿ ಆವಾಗಲೇ ಹೇಳ್ದಂಗೆ ಸರ್ವಿಸ್ ಇಶ್ಯೂ. ಸೊ ನೀವು ಒಂದ್ ವೇಳೆ ವಿಲೇಜ್ ಅಲ್ಲಿ ಏನಾದ್ರು ಇದ್ರೆ, ನಿಮ್ಮ ಯಾರಾದ್ರೂ ಗೊತ್ತಿರೋರು ಯೂಸ್ ಮಾಡ್ತಾ ಇದ್ರೆ ಅವ್ರ ಹತ್ರ ಕೇಳಿ ಅದನ್ನ ಬೈ ಮಾಡಿ. ಒಂದ್ ವೇಳೆ ವಿಲೇಜ್ ಅಲ್ಲಿ ಇದ್ರೆ ನೀವು ಆದಷ್ಟು ಇದನ್ನ ಅವಾಯ್ಡ್ ಮಾಡಿ. ಸರ್ವಿಸ್ ಇಶ್ಯೂ ಆದ್ರೆ ಇದೆ. ಒಂದ್ ವೇಳೆ ಮೆಟ್ರೋ ಸಿಟಿಯಲ್ಲಿ ಏನಾದ್ರು ಇರ್ತೀರಾ ಅಂತ ಅಂದ್ರೆ ನೀವು ಕೂಡ ಗೊತ್ತಿರೋ ಅವ್ರನ್ನ ಕೇಳಿ ಬೈ ಮಾಡಿ. ಯಾಕಂದ್ರೆ ಇದರಲ್ಲೂ ಕೂಡ ನಿಮಗೆ ಮೆಟ್ರೋ ಸಿಟಿಯಲ್ಲಿ ನಮಗೂ ಕೂಡ ಇಶ್ಯೂ ಆದ್ರೆ ಬಂತು. ಸೊ ನಾವು ಮೆಟ್ರೋ ಸಿಟಿಯಲ್ಲಿ ಇದ್ರೂ ಕೂಡ ನಮಗೆ ಇಶ್ಯೂ ಬಂತು. ಎಲ್ಲರಿಗೂ ಹೀಗೆ ಇರುತ್ತೆ ಅಂತ ಹೇಳಕ್ಕಾಗಲ್ಲ, ನಮಗೆ ಮಾತ್ರ ಈಗ ಆಯ್ತಾ ಅಂತ ಹೇಳಕ್ಕೂ ಆಗಲ್ಲ. ಯಾಕಂದ್ರೆ ನಾವು ಇದನ್ನ ಫ್ಲಿಪ್ಕಾರ್ಟ್ ಅಥವಾ ಅಮೆಝಾನ್ ಅಲ್ಲಿ ರಿವ್ಯೂ ನೋಡಿದಾಗ 60% ಜನಕ್ಕೆ ಸರ್ವಿಸ್ ಇಶ್ಯೂ ಅನ್ನೋದೇ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಸೊ ಹಾಗಾಗಿ ನೀವು ಇದನ್ನೇನಾದ್ರು ಬೈ ಮಾಡ್ತೀರಾ ಅಂತಂದ್ರೆ ಈ ಮೂರನ್ನ ನೀವು ತಲೆಯಲ್ಲಿ ಇಟ್ಕೊಂಡು ಬೈ ಮಾಡಿ. ಒಂದ್ ವೇಳೆ ನೀವು ಬೈ ಮಾಡ್ತೀರಾ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ನೀವು ಅಲ್ಲಿಂದ ಬೈ ಮಾಡ್ಬೋದು. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತಂದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.